ಹಾಯ್ ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಕೆಲವು ದಿನಗಳಿಂದ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರ್ತದೆ. ಏನಪ್ಪ ಅನ್ಬೇಕ್ರೆ, ಬಿ ಜೆ ಪಿ ಫ್ರೀ ರಿಚಾರ್ಜ್ ಮೊಬೈಲ್ ರಿಚಾರ್ಜ್ ಅಂತ ಒಂದು ಯೋಜನೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಎಲ್ಲ ವಾಟ್ಸಪ್ ಕ್ರಿಯೇಟರ್ಸ್ ಅಂದರೆ ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಮೆಸೇಜ್ ಬಂದು ರಿಸೀವ್ ಆಗಿದೆ. ನಿಮಗೆಲ್ಲರೂ ಕೂಡ ನೋಡೇ ಇರ್ತಾರೆ. ಅದರ ಜೊತೆಗೆ ಈಗಲೂ ಕೂಡ ತುಂಬ ಜನರಿಗೆ ಬಂದಿದೆ. ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಮೆಸೇಜ್ ಬರ್ತಾ ಇದೆ. ಏನಪ್ಪ ಅನ್ಬೇಕ್ರೆ, ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ, ಯಾವ ರೀತಿ ಮೆಸೇಜ್ ಬರುತ್ತೆ. ಬಿ ಜೆ ಪಿ ಫ್ರೀ ರಿಚಾರ್ಜ್ ಯೋಜನೆ ಅಂತ ಅಂದರೆ ಪ್ರೈಮ್ ಮಿನಿಸ್ಟರ್ ಅಂತ ಈ ರೀತಿ ಒಂದು ಮೆಸೇಜ್ ಬರ್ತಾ ಇದೆ. ವಾಟ್ಸಪ್ ಪ್ರತಿಯೊಬ್ಬರಿಗೂ ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ. ಅದ್ರ ಜೊತೆಗೆ ಕೆಲವೊಂದಷ್ಟು ಫ್ರೆಂಡ್ಸು ಅವರು ಇವರು ನಿಮ್ಮ ಫ್ರೆಂಡ್ಸು ಎಲ್ಲ ಕೂಡ ಈ ರೀತಿ ಒಂದು ಮೆಸೇಜ್ ನಿಮಗೆ ಶೇರ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೆ ಹೇಳ್ಬೇಕಪ್ಪ, ಇದೇನಪ್ಪ ಅಂದ್ರೆ ಫ್ರೀ ರಿಚಾರ್ಜ್ ಅಂತ ನೋಡಿ. ಫ್ರೀ ರಿಚಾರ್ಜ್ ಅಂದರೆ ನಿಮ್ಮ ಅಂದರೆ ಬಿ ಜೆ ಪಿಗೆ ನಿಂದ ನಿಮಗೆ ಫ್ರೀ ರಿಚಾರ್ಜ್ ಅಂತ ಈ ರೀತಿ ಒಂದು ಮೆಸೇಜ್ ಬರ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತಾರೆ, ನಿಮಗೆ ಯಾರಿಗೆಲ್ಲ ಈ ರೀತಿ ಒಂದು ಮೆಸೇಜ್ ಬಂದಿದೆ, ಅದ್ರ ಜೊತೆ ಇನ್ನೂ ಯಾರಿಗೆಲ್ಲ ಈ ಮೆಸೇಜ್ ಬಂದಿಲ್ಲ ಅವ್ರಿಗೆಲ್ಲರಿಗೆ ಹೇಳ್ತೀನಿ, ದಯವಿಟ್ಟು ಈ ವಿಡಿಯೋ ಒಂದು ಸ್ಕಿಪ್ ಮಾಡೋಕ್ಕೋಗ್ಬಿಡಿ. ಯಾಕಪ್ಪ, ನಾನು ನಿಮಗೆ ಲೈಟ್ ಇಲ್ಲ ಅಂದರೂ ಕೂಡ ನಾನು ನಮ್ಮ ಮನೇಲಿ ಕೂತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಲೈಟ್ ಹೋಗಿದೆ, 2-3 ಅವರ್ಸ್ ಆಯಿತು ವೇಟ್ ಮಾಡ್ತೀನಿ, ಲೈಟ್ ಬಂದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅರ್ಜೆಂಟ್ಗೋಸ್ಕರ ನಿಮಗೊಂದು ಈ ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಕ್ಲಿಯರ್ ರೀತಿ ಇದೆ ನನಗೆ ಗೊತ್ತಿಲ್ಲ, ಅದ್ರ ಬಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನೋ ಜಸ್ಟ್ ನಾನು ನಿಮಗೆ ಮೊದಲೇ ಬಿಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕೂಡ ಅಂದರೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೋಡಿ. ಜಸ್ಟ್ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೋ ನೋಡ್ಕೊಳ್ಳಿ, ಈ ರೀತಿ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ. ಏನಪ್ಪ ಅನ್ಬೇಕು, ಬಿ ಜೆ ಪಿ ಫ್ರೀ ರಿಚಾರ್ಜ್ ಯೋಜನೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಈಸ್ ಗಿವಿಂಗ್ 3 month ಫ್ರೀ ರಿಚಾರ್ಜ್ ಟು ಆಲ್ ಇಂಡಿಯನ್ ಯೂಸರ್ಸ್ ಸೊ ದ್ಯಾಟ್ ಮೋರ್ ಪೀಪಲ್ ಕಾನ್ ವೋಟ್ ಫಾರ್ ಬಿ ಜೆ ಪಿ ಇನ್ ನೋಡಿ 2024 ಎಲೆಕ್ಷನ್ ಕಾನ್ ವೋಟ್ ಫಾರ್ ಆ್ಯಂಡ್ ಫಾರ್ಮ್ ಬಿ ಜೆ ಪಿ ಗೌರ್ಮೆಂಟ್ ಅಂತ ಈ ರೀತಿ ಒಂದು ಮೆಸೇಜ್ ಬರ್ತಾ ಇದೆ. ಈ ರೀತಿ ಆಗ್ತಾಯಿದೆ. ಅದ್ರ ಜೊತೆಗೆ ತೆಳಗಡೆ ಬಂದ್ಬಿಟ್ಟಿದ್ದಾರೆ ನೋಡಿ, ನ್ಯೂ ಕ್ಲಿಕ್ ಆನ್ ಅಂತ ಇದೆ. ಇಲ್ಲಿ ಜಸ್ಟ್ ಅಕ್ಟೋಬರ್ ಅಂದರೆ 3 ಮಂತ್ ರಿಚಾರ್ಜ್ ಅಂತ ನೋಡಿ, ಫ್ರೀಯಾಗಿ 3 ಮಂತ್ ರಿಚಾರ್ಜ್ ಆಗುತ್ತೆ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂತ. ನಾನು ನಿಮಗೆ ಮೊದಲನೇ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಈ ರೀತಿ ಮೆಸೇಜ್ ಬಂದಿದೆ ಪ್ರತಿಯೊಬ್ಬರಿಗೆ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಈ ಲಿಂಕ್ ಇದೆಲ್ಲ, ಜಸ್ಟ್ ಈ ಲಿಂಕ್ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಪ್ಪ ಹೇಳ್ಬೇಕಾರೆ, ಕ್ಲಿಕ್ ಮಾಡಿದರೆ ನಿಮ್ಮೊಂದು ಮೊಬೈಲು ಯಾಕಾಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಜೊತೆಗೆ ನಿಮ್ಮೊಂದು ಬ್ಯಾಂಕಲ್ಲಿ ಇರುವಂಥ ಅಕೌಂಟು ಎಲ್ಲಿ ಇರುವಂಥ ಅಮೌಂಟ್ ಕೂಡ ಹೋಗುವಂಥ ಚಾನ್ಸಸ್ ಇದೆ. ಪ್ರತಿಯೊಬ್ಬರು ಹೋಗ್ತೀನಿ 3 ಮಂತ್ ಅಂದರೆ 3 ತಿಂಗಳು ಫ್ರೀ ರಿಚಾರ್ಜ್ ಯಾರು ಕೊಡ್ತಾರೆ ನಿಮಗೆ? ಯಾರು ಕೊಡಲ್ಲ. ಈಗಿನ ದಿನದಲ್ಲಿ ಈ ರೀತಿ ನಿಮಗೆ ಆಗ್ತಾ ಇರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಅವ್ರು ಒಂದು ವೆಬ್ಸೈಟ್ ಶೇರ್ ಮಾಡ್ತಾರೆ. ಅಲ್ಲಿ ಅಂದ್ರೆ 20 ಜನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮಗೆ ಫ್ರೀ ರಿಚಾರ್ಜ್. 20 ಜನ ನೀವು ಶೇರ್ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತಾ? ಫ್ರೀ ರಿಚಾರ್ಜ್ ಆಗುತ್ತಾ? ಆಗಲ್ಲ. ದಯವಿಟ್ಟು ಹೇಳ್ತೀನಿ, ಇದು ಆಗಲ್ಲ. ಪ್ರತಿಯೊಬ್ಬರು ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಯಾರು ಕೂಡ ಮೆಸೇಜ್ ಶೇರ್ ಮಾಡೋಕೆ ಈ ಲಿಂಕ್ ಶೇರ್ ಮಾಡೋಕೆ ಹೋಗ್ಬಿಡಿ. ಈ ಲಿಂಕ್ ಮೇಲೆ ನೀವು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಲೇಬಿಡಿ. ಯಾಕಪ್ಪ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮ್ಮೊಂದು ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಚಾನ್ಸಸ್ ತುಂಬ ಇರುತ್ತೆ. ಅದ್ರ ಜೊತೆ ನಿಮ್ಮ ಪರ್ಸನಲ್ ಡೇಟಾ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ಬ್ಯಾಲೆನ್ಸ್ ಏನಿದೆಲ್ಲ, ಅಕೌಂಟ್ ಬ್ಯಾಲೆನ್ಸ್, ಅದು ಕೂಡ ಜೀರೋ ಆಗೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನೂ ಗೊತ್ತಾಗಲ್ಲ. ಆಟೋಮೆಟಿಕ್ ಅವರೊಂದು ಏನಾದರೂ ಒಂದು ಅಪ್ಲಿಕೇಶನ್ ಇದ್ದರೆ, ಸಾಫ್ಟ್ವೇರ್ ಹ್ಯಾಕರ್ಸ್ ಇದ್ದರೆ, ಆ ಲಿಂಕ್ ಆಟೋಮೆಟಿಕ್ ಅವ್ರ ಹತ್ರ ಏನಾಗಿರುತ್ತೆ, ಇದನ್ನಾಗಿರುತ್ತೆ. ಆಟೋಮೆಟಿಕ್ ಅವ್ರ ಹತ್ರ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುತ್ತೆ. ಅವಾಗ ನಿಮ್ಗೆ ಗೊತ್ತೇ ಆಗಲ್ಲ, ಆಟೋಮೆಟಿಕ್ ಮೊಬೈಲ್ ಪರ್ಮಿಷನ್ ಎಲ್ಲ ಹೋಗಿರುತ್ತೆ. ಈ ರೀತಿ ಲಿಂಕ್ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಯಾವುದೇ ರೀತಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಲಿಂಕ್, ಯಾವ ರೀತಿ ಫ್ರೀ ರಿಚಾರ್ಜ್ ಈ ರೀತಿ ಮೆಸೇಜ್ ಬಂದರೆ ಯಾವುದೇ ಕಾರಣಕ್ಕೂ ಯಾವುದೋ ಒಂದು, ಇದೊಂದೇ ಅಲ್ಲ, ಬೇರೆ ರೀತಿಯಲ್ಲಿ ಮೆಸೇಜ್ ಕೂಡ ಬರುತ್ತೆ. ಮುಖೇಶ್ ಅಂಬಾನಿ ಈ ರೀತಿ ಒಂದು ಮೆಸೇಜ್ ಕೂಡ ಬರ್ತಾ ಇರುತ್ತೆ ವಾಟ್ಸಪ್ಪಲ್ಲಿ. ಯಾವುದೇ ಕಾರಣಕ್ಕೂ ಈ ರೀತಿ ಅನ್ನೊಂದು ನಂಬರಲ್ಲಿ ಬಂದಂಥ ಲಿಂಕ್ಸು, ಈ ರೀತಿ ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕೆ ಹೋಗಲೇಬೇಡಿ. ದಯವಿಟ್ಟು ನಿಮಗೆ ವಿನಂತಿ ನನ್ನ ಕಡೆಯಿಂದ, ನಮ್ಮ ಕನ್ನಡ ರಿಲೇಟೆಡ್ ಸ್ಪ್ಯಾಮ್ ನಂಬರ್ಸ್ ಅಷ್ಟೇ ಅಲ್ಲ, ನಮ್ಮ ಪ್ರತಿಯೊಬ್ಬ ಕನ್ನಡಿಗರಿಗೆ ಎಲ್ಲರಿಗೂ ಹೇಳ್ತಾನೆ, ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗಲೇಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಫ್ರೀ ರಿಚಾರ್ಜ್ ಆಗಲ್ಲ, ಏನೂ ಆಗಲ್ಲ, ಸುಮ್ಮನೆ ಟೈಮ್ ಎಷ್ಟು, ಮತ್ತು ನಿಮ್ಮ ಮೊಬೈಲ್ ಯಾಕಾಗೋದು, ಪರ್ಸನಲ್ ಡೇಟಾ ಎಲ್ಲ ಲೀಕೇಜ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅಂತ ಇದರಿಂದ ತುಂಬ ಒಂದು ಬ್ಲಾಕ್ ಮೇಲ್ ಕೂಡ ನಡೀತಾ ಇರುತ್ತೆ. ಲೇಡೀಸ್ಗೆ ತುಂಬ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಎಚ್ಚರಿಕೆ ಆಗಿರಿ. ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಲಿಂಕ್ ಸ್ಕ್ಯಾಮು ಈ ರೀತಿ ನಡೀತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಏನೋ ಜಸ್ಟ್ ನಾನು ನಿಮಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದ್ದೀನಿ. ಏನೂ ಇಲ್ಲ, ನಾನು ನಿಮಗೆ ಹೇಳಿದ್ನಲ್ಲ, ಈ ರೀತಿ ಒಂದು ಮೆಸೇಜ್ ತುಂಬ ಜನ ಬರ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಅರ್ಜೆಂಟಾಗಿ ಈ ಒಂದು ಮಾಡಿ ತಿಳಿಸಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ಲರೂ ಕೂಡ ಗೊತ್ತಾಗಲಿ. ನಿಮ್ಮ ವಾಟ್ಸಪ್ಪು, ನಿಮ್ಮ ಫ್ರೆಂಡ್ಸು ಎಲ್ಲ ಕಡೆ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಈ ರೀತಿ ಲಿಂಕು ನಿಮ್ಮ ಫ್ರೆಂಡ್ಸ್ ಕೂಡ ನೀವು ಶೇರ್ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು ಅಂತ ಇವತ್ತನ್ನು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪೆಲ್ ನಂಬರ್ಸ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಏನು ಮಾಡೋಂಗಿಲ್ಲ, ಜಸ್ಟ್ ನಾನು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಚಿಕ್ಕದಕ್ಕೆ ಮಾಡಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ, ದಯವಿಟ್ಟು ರಿಕ್ವೆಸ್ಟ್, ಪುಟ್ಟ ಗುಡ್ಸಲಿದೆ, ಇಲ್ಲೇ ವಿಡಿಯೋ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪೆಲ್ ನಂಬರ್ಸ್ ಎಲ್ಲ ಜೇನಿಂದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಬಾಯ್.